ಬೆಳಿಗ್ಗೆ ಎತ್ಕೊಂಡು ಭೂಮಾತೆಗೆ ಪ್ರಣಾಮ ಮಾಡಿ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ಭೂಮಾತೆಗೆ ಪ್ರಣಾಮ, ಮಾತೃ ಪಿತೃ ಸತ್ತೆಗೆ ಪ್ರಣಾಮ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ದೀರ್ಘವಾದ ಶ್ವಾಸ. ಯೋಗ ಚೇತನೆ, ಆತ್ಮಚೇತನೆ, ಗುರು ಚೇತನೆ, ಋಷಿ ಚೇತನೆ, ಭಾಗವತ್ ಚೇತನೆಯ ದಿವ್ಯ ಚೇತನೆಯ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೋಬೇಕು. ಸಾಮಾನ್ಯ ಗತಿಯಿಂದ ಮಧ್ಯಮ ತೀವ್ರ ಗತಿಯಿಂದ ನಿಮ್ಮ ಶಕ್ತಿಗನುಗುಣವಾಗಿ ಮಾಡಿ. ಒಮ್ಮೆ ಅಂತೂ ಹೀಗೆ ಬೆವರು ಸುರಿಲೇಬೇಕು. ದೀರ್ಘ ಶ್ವಾಸದ ಜೊತೆಗೆ ಹೀಗೆ ಯಾರು ಪೂರ್ತಿ ಮಾಡ್ತೀರಾ ಅವರು ಸಂಪೂರ್ಣ ಮಾಡ್ಕೋಬೇಕು. ಯಾರಿಗೆ ಪೂರ್ತಿ ಮಾಡೋಕ್ಕಾಗಲ್ಲ ಅವರು ನಿಧಾನವಾಗಿ ಮಾಡಿ. ಯಾರಿಗೆ ಮೊಣಕಾಲು ಸೊಂಟ ನೋವಿದೆ, ಹಾರ್ಟ್, ಹೈ BP ಪ್ರಾಬ್ಲಮ್ ಇದೆ, ಬಲಹೀನತೆ, ಕ್ಯಾನ್ಸರ್ ಇದೆ, ಅವರು ನಿಧಾನವಾಗಿ ಮಾಡ್ಕೊಳ್ಳಿ. ಬಾಕಿ ತೀವ್ರತೆಯಿಂದ ಮಾಡ್ಕೊಳ್ಳಿ. ಮತ್ತೆ ಇದು ಯೋಗ ಯುಗದ ಆಹ್ವಾನೆ. ಪೂಜ್ಯ ಸಾಧ್ವಿ ಡಾಕ್ಟರ್ ದೇವಪ್ರಿಯಾಜಿಯವರು ಗುರುವಚನಗಳ, ಶಾಸ್ತ್ರವಚನಗಳ ಆಶ್ರಯ ತಗೊಂಡು ಈ ಯೋಗ ಧರ್ಮವನ್ನೇ ನಾನು ವೇದ ಧರ್ಮ, ಋಷಿ ಧರ್ಮ, ಇದನ್ನೇ ಸನಾತನ ಧರ್ಮ, ಸೇವ ಧರ್ಮ, ಮಾನವ ಧರ್ಮ, ಮತ್ತೆ ಈ ಸಮಯವನ್ನ ನಾನು ಯುಗ ಧರ್ಮ ಅಂತೀನಿ. ಇದಕ್ಕಾಗಿ ಪ್ರತಿದಿನ ಆಹ್ವಾನ ಮಾಡ್ತೀನಿ. ದೀರ್ಘವಾದ ಶ್ವಾಸ. ಯಾರಿಂದ ಎಷ್ಟಾಗುತ್ತೆ ಪ್ರಯತ್ನಿಸಿ. ಹೆಚ್ಚು ಮಾಡೋಕ್ಕಾಗದಿದ್ರೆ ಹೀಗೇನೆ ನೀವು ಮಾಡ್ಕೊಳ್ಳಿ. ದೀರ್ಘವಾದ ಶ್ವಾಸ. ಯಾವಾಗ ಭಜನೆಯೊಂದಿಗೆ ಜಾಗರಣೆ ಗೀತೆಗಳ ಜೊತೆಗೆ ನಿಮಗೆ ಯೋಗ ಮಾಡಿಸುವಾಗ ಇನ್ನೂ ಹೆಚ್ಚು ಉತ್ಸಾಹ ಉಂಟಾಗುತ್ತೆ. ಮತ್ತೆ ನಮ್ಮ ಉತ್ಸಾಹಕ್ಕೆ ಸತ್ವ ಅಂದಿದ್ದಾರೆ ಶಾಸ್ತ್ರದ ಭಾಷೆಯಲ್ಲಿ. ಉತ್ಸಾಹಕ್ಕೆ ಏನಂದಿದ್ದಾರೆ ಶಾಸ್ತ್ರದ ಭಾಷೆಯಲ್ಲಿ? ಸತ್ವ. ಏನಂದಿದ್ದಾರೆ ಹೇಳಿ? ಸತ್ವ. ಕಾರ್ಯಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಇದರ ತಾತ್ಪರ್ಯವೆಂದರೆ ನಿಮ್ಮ ಜೀವನದಲ್ಲಿ ಸ್ವಾಸ್ಥ್ಯ, ಸುಖ, ಸಫಲತೆ, ಸಿದ್ಧಿ, ಪ್ರಸಿದ್ಧಿ, ವಿಜಯ, ಪೂರ್ಣವಾಗಿ ಮೋಕ್ಷ ಬೇಕು. ಅಂದರೆ ನೀವು ಸತ್ವದಲ್ಲಿ ಜೀವಿಸಬೇಕು, ಪ್ರತಿ ಕ್ಷಣ ಉತ್ಸಾಹದಲ್ಲಿ. ದೀರ್ಘವಾದ ಶ್ವಾಸ. ಯಾರಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಳ್ಳಿ. ಹೀಗೆ ಆರಾಮವಾಗಿ ಅರ್ಥ ಮಾಡ್ಕೊಳ್ಳಿ, ಪೂರ್ತಿ ಮಾಡ್ಕೊಳ್ಳಿ. उठो युग नया योग का रहा है, उठो युग नया योग का रहा है, स्वयं ये ऋषि तुमको बतला रहा है, स्वयं ये ऋषि तुमको बतला रहा है, उठो युग नया योग का रहा है,
उठो युग नया योग का रहा है। स्वयं ये ऋषि तुमको बतला रहा है, स्वयं ये ऋषि तुमको बतला रहा है। उठो युग नया योग का रहा है। नई रूपरेखा बनी जिंदगी की, नई रूपरेखा बनी जिंदगी की। हवाएं नई अब बहेंगी खुशी की, हवाएं नई अब बनेगी खुशी की। हवाएं नई अब बहेंगी खुशी की। जीवन योग से सभी का भरेगा, ये जीवन योग से सभी का भरेगा। नमन शत धरा को गगन अब करेगा, नमन शत धरा को गगन अब करेगा। गगन में नया सूर्य आ रहा है, गगन में नया सूर्य आ रहा है। उठो युग नया योग का रहा है, उठो युग नया योग का रहा है। स्वयं ये ऋषि तुमको बतला रहा है, स्वयं ये ऋषि तुमको बतला रहा है। उठो युग नया योग का रहा है। ದೀರ್ಘವಾದ ಶ್ವಾಸದ ಜೊತೆಗೆ ಒಂದು ಅನುಷ್ಠಾನದಂತೆ ಸ್ವತಃ ಎದ್ದೇಳಬೇಕು, ಎಲ್ಲರೂ ಎದ್ದೇಳಬೇಕು, ಸ್ವತಃ ಯೋಗ ಮಾಡ್ಕೋಬೇಕು, ಎಲ್ಲರನ್ನೂ ಮಾಡಿಸಬೇಕು, ಎಲ್ಲರೂ ಯೋಗದ ವೇದ ಋಷಿ ಸತ್ಯ ಸನಾತನ ಧರ್ಮದ ಪಥದಲ್ಲಿ ನಡಿಬೇಕು, ಎಲ್ಲರನ್ನ ನಡೆಸಬೇಕು. ಇದು ಉತ್ಥಾನದ ಕಲ್ಯಾಣದ, ಇದು ಆತ್ಮಮಂಗಳ ಲೋಕಮಂಗಳ ಆತ್ಮ ನಿರ್ಮಾಣ ಚಾರಿತ್ರ್ಯವಂತ ವ್ಯಕ್ತಿ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಯುಗ ನಿರ್ಮಾಣದ ಪಥ ಅದು ಮಾರ್ಗ ಸಾಧನ. ಇದರಿಂದಲೇ ಸಾಧ್ಯವಾಗುತ್ತೆ. ದೀರ್ಘವಾದ ಶ್ವಾಸ. जगेगी नई चेतना मानवों में, जगेगी नई चेतना मानवों में। मिटेगी निशा रोग की मानवों में, मिटेगी निशा रोग की मानवों में। नया सूर्य खुद अब धरा पर बनेगा, नया सूर्य खुद अब धरा पर बनेगा। तुम्हारी कथा विश्व मानव कहेगा, तुम्हारी कथा विश्व मानव कहेगा। इतिहास नूतन रचा जा रहा है, इतिहास नूतन रचा जा रहा है। मनुज देवता मनुज देवता बना जा रहा है, मनुज देवता बना जा रहा है। उठो युग नया योग का आ रहा है, उठो युग नया योग का आ रहा है। स्वयं ये ऋषि
बतला रहा है, स्वयं ये ऋषि तुमको बतला रहा है। उठो युग नया योग का आ रहा है, उठो युग नया योग का आ रहा है, उठो युग नया योग का आ रहा है, उठो युग नया योग का आ रहा है। ಯೋಗಿಕ್ ಜಾಗಿಂಗ್ನ ನಂತರ ಈ ತಾಡಾಸನ, ತಿರ್ಯಕ್ ತಾಡಾಸನ, ಯಾರಿಂದ ಆಗುತ್ತೆ ಅವರು ಸೂರ್ಯ ನಮಸ್ಕಾರನೂ ಮಾಡ್ಕೊಳ್ಳಿ. ನಮ್ಮ ಇಬ್ರು ಪೂಜ್ಯ ಸಾಧ್ವಿ ತಂಗಿಯಂದರು ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೂರ್ಯ ನಮಸ್ಕಾರದ್ದು ಕೂಡ 10 ಬಾರಿ ಅಭ್ಯಾಸವಾದರೆ ಅದು ತುಂಬಾ ಒಳ್ಳೆಯದು. ಜಾಗರಣೆಯ ಗೀತೆಯೊಂದಿಗೆ ಇವತ್ತಿನ ಈ ಯೋಗ ಜಾಗರಣೆ, ಆತ್ಮ ಜಾಗರಣೆಯು ರಾಷ್ಟ್ರ ಜಾಗರಣೆ, ಯುಗ ಜಾಗರಣೆಗೆ ಆಹ್ವಾನಿಸುತ್ತೇವೆ. ಮತ್ತೆ ಯಾರಿಂದ ಆಗುತ್ತೆ? ಅವರು ತಾಡಾಸನ, ತಿರ್ಯಕ್ ತಾಡಾಸನ, ತ್ರಿಕೋಣಾಸನ, ಕೋಣಾಸನ, ವೃಕ್ಷಾಸನ, ಗರುಡಾಸನ, ಕಟಿಚಕ್ರಾಸನ ಇತ್ಯಾದಿ ಮಾಡಿಕೊಳ್ಳಿ. ಯಾರಿಗೆ ಸಾಮರ್ಥ್ಯವಿದೆ ಅವರು ಸೂರ್ಯ ನಮಸ್ಕಾರನೂ ಮಾಡಿಕೊಳ್ಳಿ. ಯೋಗಿಕ್ ವ್ಯಾಯಾಮ, ಆಸನ, ಪ್ರಾಣಾಯಾಮ, ಧ್ಯಾನ, ಬಂಧ, ಮುದ್ರಾ, ಜೀವನದ ಶಾಶ್ವತ ಸತ್ಯಗಳ ಜೊತೆಗೆ ಯಾವುದರಲ್ಲಿ ಸಹಯೋಗ ಇರುತ್ತೆ ಅದು ಯೋಗ. ಇದನ್ನೇ ನಾನು ಸಮಗ್ರ ಯೋಗಾಭ್ಯಾಸ, ಸಮನ್ವಿತ ಯೋಗಾಭ್ಯಾಸ, ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ಅಂತೀನಿ. ಇದರಲ್ಲಿ ಜ್ಞಾನಯೋಗದ ಸಹಕಾರವಿದೆ. ಇದರಲ್ಲಿ ಭಕ್ತಿಯೋಗ, ಕರ್ಮಯೋಗ, ಕ್ರಿಯಾಯೋಗ, ಅಷ್ಟಾಂಗ ಯೋಗ, ರಾಜಯೋಗ, ಸಮಾಧಿ ಯೋಗ, ಸಾಧನೆ ಯೋಗ, ವಿಭೂತಿ ಯೋಗ, ಕೈವಲ್ಯ ಯೋಗ, ಪ್ರತಿ ಪ್ರಸವ ಯೋಗ, ಕುಂಡಲಿನಿ ಯೋಗ, ಹಠ ಯೋಗ. ಇದರಲ್ಲಿ ನವಧಾ ಭಕ್ತಿ, श्रवणं कीर्तनं विष्णोः स्मरणं पाद सेवनम् अर्चनं वन्दनं दास्यं सख्यमात्मनिवेदनम्. ಇದರಲ್ಲಿ ನವಧಾ ಭಕ್ತಿಯ ಸಂಯೋಗವಿದೆ. ಯೋಗದಲ್ಲಿ ಸಂಯೋಗವಿದೆ. ಜೀವನದ ಎಲ್ಲ ದಿವ್ಯ ತತ್ವಗಳ ಯಾರಿಂದ ಆಗುತ್ತೆ ಮಾಡ್ಕೊಳ್ಳಿ. ನಿಮಗೆ ಇಷ್ಟು ನಿಯಂತ್ರಣ ಇರಲೇಬೇಕು. ಬೆಳಗ್ಗೆ ಎತ್ಕೊಂಡು ಯಾವುದೇ ಜಾಗರಣೆ ಗೀತೆಯ ಜೊತೆಗೆ
ಸ್ತುತಿಯ ಜೊತೆಗೆ, ಯಾವುದೇ ಪ್ರಾರ್ಥನೆಯ ಜೊತೆಗೆ, ಆರತಿ ಭಜನೆ ಜೊತೆಗೆ ನಾವು ದಿನಾಲು ಹೀಗೆ ಪ್ರಾರಂಭ ಮಾಡ್ತೀವಿ. ನಾವು ನಮ್ಮ ಮಹಾಪುರುಷರನ್ನು, ಅವತಾರಿ ಪುರುಷರನ್ನ, ದೇವಿ ದೇವತೆಗಳನ್ನ ಯಾಕೆ ಸ್ಮರಿಸ್ತೇವೆ, ಯಾಕೆ ಸ್ತುತಿ ಮಾಡ್ತೀವಿ? ನನ್ನ ಜೊತೆಗೆ ಹೇಳಿ. ಸ್ತುತಿಯಿಂದ ಪ್ರೀತಿ ಹೆಚ್ಚುತ್ತೆ. ಸ್ತುತಿಯಿಂದ ಏನು ಹೆಚ್ಚುತ್ತೆ ಹೇಳಿ? ಪ್ರೀತಿ. ಏನು ಹೆಚ್ಚುತ್ತೆ ಹೇಳಿ? ನಾವು ಭಗವಂತನನ್ನು ಪ್ರೀತಿಸಬೇಕು, ಶ್ರೀರಾಮನನ್ನು ಪ್ರೀತಿಸಬೇಕು. ಅದಕ್ಕಾಗಿ ನಾವು ಶ್ರೀರಾಮನ ಸ್ತುತಿ ಮಾಡ್ತೀವಿ. ದೀರ್ಘವಾದ ಶ್ವಾಸ. ಶ್ರೀಕೃಷ್ಣನ ಸ್ತುತಿ ಮಾಡ್ತೀವಿ. ಶ್ರೀಕೃಷ್ಣನ ಭಕ್ತಿ, ಭಗವಾನ್ ಕೃಷ್ಣನಿಗೆ ಪ್ರೀತಿ, ಭಗವಾನ್ ಶಿವನ ಸ್ತುತಿ ಮಾಡ್ತೇವೆ, ಭಕ್ತಿ ಮಾಡ್ತೇವೆ. ಪ್ರೀತಿ ಹೆಚ್ಚಿಸೋಕ್ಕಾಗಿ ದೀರ್ಘವಾದ ಶ್ವಾಸ. ನಿಧಾನವಾಗಿ, ಯಾರಿಗೆ ಬಲವಿದೆ ಅವರು ವೇಗವಾಗಿ ಮಾಡಿಕೊಳ್ಳಿ. ಭಗವಾನ್ ಶ್ರೀರಾಮರಂತೆ ಮಾತೆ ಆಗಬೇಕು, ಪಿತರಾಗಬೇಕು, ಅವರಂತೆ ಗುರು ಆಗಬೇಕು, ಅವರಂತೆ ಸಖ ಆಗಬೇಕು, ಅವರಂತೆ ರಾಜ ಆಗಬೇಕು. ದೀರ್ಘವಾದ ಶ್ವಾಸದ ಜೊತೆಗೆ ಯಾರಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಅಂತಾರೆ ಇಷ್ಟು ಮಾಡೋಕ್ಕಾಗಲ್ಲ. ಸರಿ, ಹಾಗಾದ್ರೆ ಉಲ್ಟಾ ಮಲಕ್ಕೊಳ್ಳಿ. ಈಗ ನಿಮಗೆ ಯಾರು ಸೂರ್ಯ ನಮಸ್ಕಾರ ಮಾಡಿದ್ದಾರೆ ಅವರು ಕೂಡ ನಿಜವಾಗಿ ಕೆಲವರೇ ಮಾಡಿದ್ದಾರೆ, ನಮ್ಮ ಮಕ್ಕಳು ಮಾತ್ರ. ಸರಿ ತಂಗಿ ಅಂದರೆ ನೀವು ಕೂಡ ಭುಜಂಗಾಸನ ಮಾಡ್ಕೊಳ್ಳಿ. ಶ್ರೀರಾಮನಂತೆ ನೀವು ಆಗಬೇಕು. ಮತ್ತೆ ಯಾವಾಗಲೂ ನಾನು ಯೋಚನೆ ಮಾಡೋ ಹಾಗೆ, ಯೋ ಏವಂ ವೇದ ಸ ಏವಂ ಭವತಿ. ಇವತ್ತು ಸ್ವಾಮಿ ರಾಮದೇವ್ ಏನಾಗಿದ್ದಾನೆ ಅದೊಂದು ಯೋಚನೆಯ, ವಿಚಾರದ, ಒಂದು ಸಂಕಲ್ಪನೆಯ ಪರಿಣಾಮ. ನಾವು ಜೀವನದಲ್ಲಿ ಏನೆಲ್ಲ ಆಗ್ತೀವಿ, ಒಳ್ಳೆಯದು ಕೆಟ್ಟದು, ದುಃಖಿತರು, ದರಿದ್ರರು, ಧನವಾನರು, ಗುಣವಾನರು, ಐಶ್ವರ್ಯವಂತರು, ಇಲ್ಲ ಗುಣಹೀನ, ಅದು ನಮ್ಮ ಯೋಚನೆಯ ಪರಿಣಾಮ. ಯಾರ ಯೋಚನೆಯೇ ದರಿದ್ರವಾಗಿದೆ, ಹೇಗೆ ಧನವಂತರಾಗ್ತಾರೆ, ಶ್ರೀಮಂತರು ಹೇಗೆ ಆಗ್ತಾರೆ? ಹಾಗಾದ್ರೆ ಸರಿ, ದೀರ್ಘವಾದ ಶ್ವಾಸ, ನಿಧಾನವಾಗಿ ಹೀಗೆ ಅಭ್ಯಾಸ ಹೆಚ್ಚಿಸಿ 100ರ ತನಕ ಕೊಂಡು ಹೋಗಿ ನೀವು 100 ವರ್ಷ ಚೆನ್ನಾಗಿ ಬದುಕ್ತೀರ. ಶ್ರೀರಾಮನ ಸ್ತುತಿ ಮಾಡಿದರೆ ನಿಧಾನವಾಗಿ ರಾಮತ್ವವನ್ನು, ರಾಮನ ಮರ್ಯಾದೆಯನ್ನ, ರಾಮನಂತೆ ಚಾರಿತ್ರ್ಯದ ಉಪಲಬ್ಧಿ ಆಗುತ್ತೆ ನಿಮಗೆ. ಬೆಳಗ್ಗೆ ಎದ್ದ ಕೂಡಲೇ ರಾವಣನ ಧ್ಯಾನ ಮಾಡಿದರೆ, ಕಂಸನ ಧ್ಯಾನ ಮಾಡಿದರೆ, ರಾಕ್ಷಸರ ಧ್ಯಾನ ಮಾಡಿದರೆ, ಆಗ ಆಸುರಿ ವೃತ್ತಿ ಮತ್ತೆ ಪ್ರವೃತ್ತಿಗಳು ನಿಮ್ಮಲ್ಲಿ ಬಂದ್ಬಿಡುತ್ತವೆ. ದಣಿವಾದರೆ ಹೀಗೆ ಮಾಡ್ಕೊಳ್ಳಿ, ಮಾಡಿ. ದೀರ್ಘವಾದ ಶ್ವಾಸ 10, 20 ಬಾರಿ ಮಾಡಿ, 100 ಬಾರಿ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಜೊತೆಗೆ ನಾನು 100 ಬಾರಿ ಮಾಡ್ತೀನಿ. ಈಗ ನೋಡಿ, ನಾನು ನಿಮಗೆ 3 ಪ್ರಕಾರದ ಟಾರ್ಗೆಟ್ ಕೊಟ್ಟಿದ್ದೀನಿ. ಒಂದೊಂದು ಭುಜಂಗಾಸನ ಹೀಗೆ ಮಾಡ್ಕೊಳ್ಳಿ.
ಹೀಗೆ ಹೀಗೆ ಇದಾಯ್ತು ಎರಡು. ದಣಿವಾದ್ರೆ ಈ ಮೂರನೇದನ್ನ ಮಾಡ್ಕೊಳ್ಳಿ. ನಾನು 10-12 ರೀತಿಯಿಂದ ಮಾಡ್ತೀನಿ. ನಿಮ್ಮಿಂದ ಆದರೆ ಪ್ರಯತ್ನಿಸಿ ನೋಡಿ. ನನ್ನನ್ನು ನೋಡಿ ನೀವು ಏನಾದರೂ ಮಾಡ್ತೀರಾ? ದೀರ್ಘವಾದ ಶ್ವಾಸ, ಮಕರಾಸನ ಇಲ್ಲ ಭುಜಂಗಾಸನ ಮಾಡ್ಕೊಳ್ಳಿ. ಮತ್ತೆ ಯಾರಿಂದ ಆಗುತ್ತೆ? हृदय कमल नयन कमल सुमुख कमल चरण कमल हृदय कमल नयन कमल सुमुख कमल चरण कमल कमल के तुम तेज पुंज छवि ललित ललाम ऐसे है मेरे राम ऐसे है मेरे राम ऐसे है मेरे राम ऐसे है मेरे राम। ಪಾರ್ಶ್ವದಂಡ, ಚಕ್ರದಂಡ, ಮತ್ತೆ ಸಾಮರ್ಥ್ಯವಿದ್ರೆ ಅವರು ಹೀಗೆ ಪಲಟ್ ದಂಡ ಕೂಡ. ಮಾಡುವುದು ಸ್ವಲ್ಪ ಕಷ್ಟವಾಗುತ್ತೆ. ಕೆಲವರು ಮಧ್ಯದಲ್ಲಿ ಬಿದ್ದು ಬಿಡ್ತಾರೆ. ಇದಾದ್ಮೇಲೆ ಶೇರ್ ದಂಡ, ಹೀಗೆ राम सा पुत्र न राम सा भ्राता राम सा पति नहीं राम सा त्राता राम सा पुत्र न राम सा भ्राता राम सा पति नहीं राम सा त्राता राम सा पुत्र न राम सा भ्राता राम सा पति नहीं राम सा भ्राता राम सा पुत्र न राम सा भ्राता राम सा पति नहीं राम सा त्राता राम सा मित्र न राम सा दाता राम से निभाए सबका नाता स्वभाव से उदार शांत स्वभाव से उदार शांत सब गुणों के धाम ऐसे है मेरे राम ऐसे है मेरे राम ऐसे है मेरे राम ऐसे है मेरे राम विनय भरा हृदय करे विनय
ಮಾಡಿದ್ದೀರಾ? ಪೂರ್ತಿ ಮಾಡಿಲ್ಲ ಅಂದರೆ ಚಿಂತೆ ಇಲ್ಲ, ಸ್ವಲ್ಪವಾಗಿ ಮಾಡ್ಕೊಳ್ಳಿ. ಒಮ್ಮೆ ಅಂತೂ ಬೆಳಗ್ಗೆ ಹೀಗೆ ಮಾಡ್ಕೊಳ್ಳಿ. 100 ವರ್ಷದವರೆಗೆ ನೀವು ವೃದ್ಧರಾಗಲ್ಲ. ದೀರ್ಘ ಶ್ವಾಸದ ಜೊತೆಗೆ. ವೃದ್ಧಾಪ್ಯ ಮತ್ತು ರೋಗಗಳಿಗೆ ಕಾರಣವೇನು? ಆ ಬಗ್ಗೆ ಇವತ್ತು ಚರ್ಚಿಸೋಣ, ಪೂರ್ತಿ ವಿಮರ್ಶೆ ಮಾಡೋಣ. ಭುಜಂಗಾಸನ, ಸಲಭಾಸನ, ಬೆನ್ನುಹುರಿಯ ರೋಗವಿದ್ದವರು ಹೆಚ್ಚು ಮಾಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡ್ಕೊಳ್ಳಿ. ಯೋಗ ಗ್ರಾಮ, ನಿರಾಮಯಂ, ಪತಂಜಲಿ ವೆಲ್ನೆಸ್, ಮತ್ತೆ ಪತಂಜಲಿಯ ಎಲ್ಲ ಕಾರ್ಯಕರ್ತ ಅಣ್ಣ ತಂಗಿಯರು ಈ ದೇಶದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದ್ದಾರೆ. ಅವರಿಗೆ ನಾನು ಸ್ವತಃ ದೀಕ್ಷೆ ಕೊಟ್ಟಿದ್ದೇನೆ. ಅವರೆಲ್ಲರೂ ಹೀಗೇನೆ ಈ ಯೋಗದಲ್ಲಿ, ಯಜ್ಞದಲ್ಲಿ, ಈ ಯೋಗದ ಸೇವೆಯನ್ನು, ಸಾಧನೆಯನ್ನ, ಯೋಗದ ಮಾಧ್ಯಮದಿಂದ ಆತ್ಮಾರಾಧನೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಕೃಷ್ಣ, ಹನುಮಾನ, ಶಿವನ ಆರಾಧನೆ ಜೊತೆಗೆ ರಾಷ್ಟ್ರ ಆರಾಧನೆಯ ಅನುಷ್ಠಾನವನ್ನು ಮುಂದೆ ಸಾಗಿಸ್ತಾ ಇದ್ದೇವೆ. ಅವರೆಲ್ಲರೂ ಈ ಯೋಗದಲ್ಲಿ ಭಾಗಿಯಾಕೊಂಡು ಎಲ್ಲರನ್ನ ಯೋಗಿಯಾಗಿಸ್ತಿದ್ದಾರೆ, ಎಲ್ಲರ ಜೀವನದಲ್ಲಿ ಗೌರವ ಉಂಟು ಮಾಡ್ತಿದ್ದಾರೆ. श्री राम 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 राम, श्री राम 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 राम, भजे विशेष सुंदरम श्री राम राम राम, भजे विशेष सुंदरम श्री राम राम राम, समस्त पाप खंडनम श्री राम राम राम, समस्त पाप खंडनम श्री राम राम राम, स्वभक्त चित्त रंजनम श्री राम राम राम, स्वभक्त चित्त रंजनम श्री राम राम राम, सदैव राम मद्वयम श्री राम राम राम, सदैव राम मद्वयम श्री राम राम राम. ನಾನು ನನ್ನ ಹಣೆಯ ಬೆವರನ್ನ ಒಣಗಲು ಬಿಟ್ಟಿಲ್ಲ. ನನ್ನ ಒಂದು ಪ್ರಸಿದ್ಧ ಸ್ಲೋಗನ್ ಇದೆ. ಆ ಸ್ಲೋಗನ್ ಏನು? ನನ್ನ ಜೊತೆಗೆ ಹೇಳಿ, ಬೆವರು ಹರಿಸಿ. ಹೇಳಿ, ಬೆವರು ಹರಿಸಿ. ಯಾರು ಬೆವರು ಸುರಿಸುವುದಿಲ್ಲ ಅವರು ಹರಿಯುತ್ತಾರೆ, ಸ್ವತಃ ಸಿಕ್ಕಾಕೋತಾರೆ, ಅಲೆದಾಡ್ತಾರೆ ಜೀವನದಲ್ಲಿ. ಯಾರು ಬೆವರು ಸುರಿಸೋದಿಲ್ಲ ಅವರು ಸ್ವತಃ ಸಿಕ್ಕಾಕೋತಾರೆ. ಗೊತ್ತಿದೆ ನಿಮಗೆ, ಆದರೂ ಹೀಗೇನೆ ಅಲೆದಾಡ್ತಾ ಇರ್ತೀರಾ. ಸರಿ, ನೇರ ಮಲ್ಗೆ. ಯಾರಿಗೆ ಬೊಜ್ಜಿದೆ ಅವರು ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ 3 ಅಭ್ಯಾಸ ಮಾಡ್ಕೊಳ್ಳಿ, ಒಂದೊಂದು ಕಾಲಿಂದ ಅಥವಾ 2 ಕಾಲುಗಳಿಂದ. ಆಮೇಲೆ ಬೆನ್ನೂರಿಗಾಗಿ ಯೋಗ, ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ಪೂರ್ತಿ ಮಾಡ್ಕೊಳ್ಳಿ. ಹೀಗೇನೆ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ನಾನು ಆರಿಸಿದ್ದೀನಿ. The main cause of all diseases is less oxygen supply. The main cause of all diseases is less physical activities and less yoga practice. The main cause of all diseases is unhealthy lifestyle, unhealthy thoughts, unhealthy emotion, unhealthy action, inaction, reaction, wrong action, distraction. This is the main cause of all diseases. Pollution is also a cause of diseases. ಆದರೆ ಇವತ್ತು 2 ಕಾರಣದ ಬಗ್ಗೆ ನಾನು ನಿಮ್ಮೊಂದಿಗೆ ಸಂವಾದ ಮಾಡ್ತೀನಿ. ಮ್ಯಾಲ್ ನ್ಯೂಟ್ರಿಷನ್ ಈಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಮತ್ತೆ 2 ವಿಷಯ ಜೊತೆಗೆ ಹೇಳ್ತಾ ಇದ್ದೀನಿ. ನಮ್ಮ ರೋಗಗಳಿಗೆ ಮುಖ್ಯ ಕಾರಣ ಚಿಕ್ಕ ಪುಟ್ಟ ಆಹಾರದ ಪೋಷಕ ತತ್ವಗಳ ಘಟಕಗಳ
ಕೊರತೆ, ನ್ಯೂನತೆ, ಆಹಾರದ ಚಿಕ್ಕ ಪುಟ್ಟ ಘಟಕ, ಅದನ್ನ ವಿಟಮಿನ್ ಡಿ, B12, ಕ್ಯಾಲ್ಸಿಯಂ, ಐರನ್, ಒಮೆಗಾ ಇತ್ಯಾದಿ ಹೇಳ್ತೇವೆ. ಇದರ ಪೂರೈಕೆ ಪೂರ್ತಿ ಆದರೆ ನಮ್ಮ ಯಾವುದೇ ಅಂಗದ ಕುಪೋಷಣೆ ಬಲಹೀನತೆಗೆ ಬಲಿಯಾಗಲ್ಲ. ಬಲಹೀನತೆ ಕುಪೋಷಣೆ ಇರಲಿಲ್ಲ ಅಂದರೆ ಆಗ ಶಕ್ತಿಯುಳ್ಳ ಮನುಷ್ಯನಿಗೆ ರೋಗ ತಗಲುತ್ತಾ? ಬಲಹೀನರಿಗೆ ಇದು ತಗಲುತ್ತೆ. ಎಲ್ಲ ರೋಗಗಳು, ಚಳಿ ಬಿಸಿಲಿರಲಿ, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಇರಲಿ, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಲಹೀನರಿಗೆ ಆಗುತ್ತೆ. ಕುಪೋಷಣೆ, ಈ ಕುಪೋಷಣೆ ಬಲಹೀನತೆಗೆ ಮುಖ್ಯ ಕಾರಣ. ಮತ್ತೆ ಕುಪೋಷಣೆ, ಬಲಹೀನತೆ ಒಂದು ರೋಗ. ಇವೆಲ್ಲ ನಮ್ಮ ರೋಗಗಳಿಗೆ ಕಾರಣ. ಆಹಾರದ ಚಿಕ್ಕ ಚಿಕ್ಕ ಪೋಷಕ ತತ್ವಗಳ, ಪೋಷಕ ಘಟಕಗಳ ಕೊರತೆ. ಮತ್ತೆ ನಮ್ಮ ದುಃಖಗಳಿಗೆ ಏನು ಕಾರಣ? ಮಾಲಿಕ್ಯೂಲ್ಸ್ ಆಫ್ ಇಮೋಷನ್ನ ಡೆಫಿಷಿಯನ್ಸಿ. ದ ಡೆಫಿಷಿಯನ್ಸಿ ಆಫ್ ಡಿಫರೆಂಟ್ ಥಾಟ್ಸ್, ಡಿಫರೆಂಟ್ ಇಮೋಷನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆಫ್ ಇಮೋಷನ್ಸ್. ಅರ್ಧ ಹಲಾಸನ, ಪಾದವೃತ್ತಾಸನ, ಒಂದೊಂದು ಕಾಲಿಂದ ಅಥವಾ ಎರಡೂ ಕಾಲುಗಳಿಂದ ಹೀಗೆ ಲಯದ ಜೊತೆಗೆ ಒಂದು ರಿದಮ್ನ ಜೊತೆಗೆ ಮಾಡಿ. ಆಹಾರದ ವಿಚಾರ ಮತ್ತೆ ಕುಪೋಷಣೆಯ ದರಿದ್ರತೆಯಿಂದ ನಿಮ್ಮನ್ನ ಮುಕ್ತಗೊಳಿಸಬೇಕು. ರೋಗಗಳಿಂದ ಮತ್ತೆ ಎಲ್ಲ ದುಃಖಗಳಿಂದ ನಿಮ್ಮನ್ನ ಮುಕ್ತರಾಗಿಸಬೇಕು. ಜೀವನ ಮುಕ್ತಗೊಳಿಸಬೇಕು ನಿಮ್ಮನ್ನ. ರೋಗಗಳಿಂದ ಮುಕ್ತ, ಅಜ್ಞಾನದಿಂದ, ಅಶ್ರದ್ಧೆಯಿಂದ, ಅಕರ್ಮಣ್ಯತೆಯಿಂದ, ಪಾಪಗಳಿಂದ, ಅಶುಭದಿಂದ ಮುಕ್ತರಾಗಿಸಬೇಕು. ಮತ್ತೆ ಯುಕ್ತರಾಗಿಸಬೇಕು ಸಜ್ಞಾನದಿಂದ, ಸದ್ಭಾವದಿಂದ, ಸದ್ಗುಣಗಳಿಂದ, ಸಮ್ಯಕ್ ಮತಿ, ಸಮ್ಯಕ್ ಭಕ್ತಿ, ಸಮ್ಯಕ್ ಕೃತಿ, ಸಮ್ಯಕ್ ಪ್ರಕೃತಿಯಿಂದ ನಿಮ್ಮೆಲ್ಲರನ್ನ ಮುಕ್ತಗೊಳಿಸಿ ಭಗವಾನ್ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮರೊಂದಿಗೆ ಸೇರಿಸಬೇಕು. ಯುಕ್ತಗೊಳಿಸಿ ಸೇರಿಸಬೇಕು ಭಗವಾನ್ ಕೃಷ್ಣರೊಂದಿಗೆ, ಭಗವಾನ್ ಹನುಮಾನರೊಂದಿಗೆ, ಶಿವರೊಂದಿಗೆ, ಗೌತಮ್ ಕಣಾದಿ, ಜೇಮಿನಿ, ಪಾಣಿನಿ, ಪತಂಜಲಿಯೊಂದಿಗೆ ನಿಮ್ಮನ್ನು ಯುಕ್ತಗೊಳಿಸಬೇಕು ನಿಮ್ಮ ಆತ್ಮ ಸ್ವರೂಪದೊಂದಿಗೆ. ಆತ್ಮವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ಪ್ರಾಪ್ತವ್ಯ. ಎಲ್ಲರೂ ಆತ್ಮವಿತರಾಗಬೇಕು. ದೀರ್ಘವಾದ ಶ್ವಾಸದ ಜೊತೆಗೆ ಒಂದು ಕಾಲಿಂದ ಎರಡೂ ಕಾಲುಗಳಿಂದ. ಬೊಜ್ಜಿದ್ದ ಅಣ್ಣ ತಂಗಿಯರು ಹೀಗೇನೆ ಮಾಡ್ತಾ ಇರಿ. ಮತ್ತೆ ಬಾಕಿ ಉಳಿದವರು ಯಾರಿಗೆ ಸೊಂಟ ನೋವಿದೆ ಅವರು ಸೊಂಟದ ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಮ ಅಭ್ಯಾಸವನ್ನು ಮಾಡ್ಕೊಳ್ಳಿ. जटाकलापशोभितं समस्तपापनाशकं, जटाकलापशोभितं समस्तपापनाशकं, समस्तपापनाशकं. स्वभक्त भीति भंजन भजे राममद्वयं, स्वभक्त भीति भंजनं भजे राममद्वयं. श्रीराम राम 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 राम, श्रीराम राम 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 राम. करारविन्दे पदारविन्दं मुखारविन्दे विनिवेशयन्तं, वटस्य पत्रस्फुटेशयानं बालं मुकुन्दं मनसा स्मरामि. श्रीकृष्ण गोविन्द हरे मुरारे, हे नाथ नारायण वासुदेव. श्रीकृष्ण गोविन्द हरे मुरारे, हे नाथ नारायण वासुदेव. ಯಾರಿಗೆ ಯಾವುದು ಇಷ್ಟವಿದೆ. ಈಗ ಬೆನ್ನುಹುರಿಯ ಅಭ್ಯಾಸ ಬಂತು. ನನ್ನ ಎಡಬದಿಯಲ್ಲಿ ಪೂಜ್ಯ ಸಾಧ್ವಿ ದೇವ ಪೂರ್ಣ ಅವರು, ನೀನು ಒಬಿಸಿಟಿಗಾಗಿ ಮಾಡು ಮಗ. ಮತ್ತೆ ಇದು ಮರ್ಕಟಾಸನ, ಆಮೇಲೆ ಇದು ಅರ್ಧ ಪವನ ಮುಕ್ತಾಸನ, ಏಕಪಾದ ಉತ್ತಾನಾಸನ, ಸೇತು ಬಂದ್ ಮತ್ತೆ ಕಟಿ ಉತ್ತಾನ. ಇದು ಬೆನ್ನುಹುರಿಗಾಗಿ ಸ್ವಲ್ಪ ಸ್ವಲ್ಪ ಒಮ್ಮೆ ಮಾಡ್ಕೊಳ್ಳಿ, ಅರ್ಧ ಅರ್ಧ ಒಂದೊಂದು ನಿಮಿಷ ಮಾಡಿ. ಆಮೇಲೆ ಇನ್ನೊಮ್ಮೆ, ಮತ್ತೊಮ್ಮೆ ನೀವು ಹೀಗೆ 5-5 ರೌಂಡ್ ಮಾಡ್ಬೋದು. ದೇವವ್ರತ ಅವರೇ
ನೀವು ಉಲ್ಟಾ ಮಲಕ್ಕೊಂಡು ಬೆನ್ನುಹುರಿ ಅಭ್ಯಾಸ ಮಾಡಿ. ಮಕರಾಸನ, ಭುಜಂಗಾಸನ, ಸಲಭಾಸನ ಆರಾಮವಾಗಿ. ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ 1 ಕಾಲಿಂದ 2 ಕಾಲುಗಳಿಂದ. ಉಳಿದವರು ನನ್ನ ಜೊತೆಗೆ ಪವನ ಮುಕ್ತಾಸನ ಮಾಡಿ. ಪವನ ಮುಕ್ತಾಸನ ಒಂದೊಂದು ಆಸನವನ್ನು 5-10 ನಿಮಿಷ ಮಾಡಬೇಕು. ಪ್ರಾಣಾಯಾಮ ಧ್ಯಾನದ ಜೊತೆಗೆ, ಭಜನೆಯ ಜೊತೆಗೆ ಶ್ರೀರಾಮನ, ಶ್ರೀಕೃಷ್ಣನ, ಶ್ರೀ ಹನುಮಾನ, ಶಿವನ ಎಲ್ಲ ಅವತಾರಿ ಪುರುಷರನ್ನು ನಾವು ಸ್ತುತಿಸ್ತೀವಿ. ನಮ್ಮ ಜೀವನ ನಮ್ಮ ಪೂರ್ವಜರಂತೆ ಇರಬೇಕು. ನಮ್ಮ ಮಹಾನ ಪೂರ್ವಜ ಋಷಿ ಋಷಿಕೆಯರಂತೆ, ವೀರ ವೀರಾಂಗಣಿಯಂತೆ, ಸಂತ ಮಹಾಪುರುಷರಂತೆ, ಋಷಿ ಮುನಿಗಳಂತೆ ನಾವು ಯೋಗಿ ಆಗಬೇಕು. ನಿಷ್ಪ್ರಪಂಚ ನಿರ್ವಿಕಲ್ಪ ನಿರ್ಮಲಂ ನಿರಾಮಯಂ. ನಿಷ್ಪ್ರಪಂಚ ನಿರ್ವಿಕಲ್ಪ ನಿರ್ಮಲಂ ನಿರಾಮಯಂ. ನಿರ್ಮಲಂ ನಿರಾಮಯಂ. ಚಿದೇಕ ರೂಪ ಸಂತತಂ ಭಜೇಹ ರಾಮ ಮಧ್ವಯಂ. 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 ಶ್ರೀರಾಮ ರಾಮ 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 ರಾಮ. ಶ್ರೀರಾಮ ರಾಮ 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 ರಾಮ. जिह्वे पिबस्व मृतमेत देवा गोविंद दामोदर माधवे. जिह्वे पिबस्व मृतमेत देवा गोविंद दामोदर माधवेति. विक्रेतु कामा किल गोप कन्या मुरारी पादार्पित चेत वृत्ति. देवा गोपी कन्या मुरारी पदार्पित चित्त वृत्ति. श्री कृष्ण गोविंद हरे मुरारी. हे नाथ नारायण वासुदेवा. श्री कृष्ण गोविंद हरे मुरारी. हे नाथ नारायण वासुदेवा. सुखावसाने बुद्धिर् सर्वम्. दुःखावसाने तुमेयगेयं. दुःखावसाने तुमेयगेयं. देहावसाने तुमेव जाप्यं. देहावसाने तुमेव जाप्यं. गोविंद दामोदर माधवेति. श्री कृष्ण गोविंद हरे मुरारी. हे नाथ नारायण वासुदेवा. कृष्ण गोविंद हरे मुरारी. हे नाथ नारायण वासुदेवा. हे नाथ नारायण वासुदेवा. हे नाथ नारायण वासुदेवा. हे नाथ नारायण वासुदेवा. ಈ ಸೇತು ಬಂಧ ಮತ್ತೆ ಪವನ ಮುಕ್ತಾಸನ ಎಲ್ಲರೂ ಮಾಡಬಹುದು. ಪ್ರಾಣಾಯಾಮ ಧ್ಯಾನದ ಜೊತೆಗೆ ಕಠಿಣ ಯಾರಿಂದ ಆಗಲ್ಲ ಅವರು ಸಹಜತೆಯೊಂದಿಗೆ ಎಷ್ಟಾಗುತ್ತೆ ಅಷ್ಟನ್ನೇ ಮಾಡಿಕೊಳ್ಳಿ. ಒಂದೊಂದು ಆಸನವನ್ನ 1-2 ನಿಮಿಷದಿಂದ ಪ್ರಾರಂಭಿಸಿ. ಐದು 10 ನಿಮಿಷದವರೆಗೆ ಮಾಡಿ.
ಮತ್ತೆ ಯಾರಿಗೆ ಇದನ್ನ ಮಾಡೋಕ್ಕಾಗಲ್ಲ, ಏನೂ ಚಿಂತೆ ಇಲ್ಲ, ಹೀಗೆ ಕೂತ್ಕೊಳ್ಳಿ. ಯಾರಿಗೆ ಬೊಜ್ಜಿದೆ ಅವರು ಕೂತ್ಕೊ ಮಗ. ದೇವಪೂರ್ಣ, ಸ್ಥಿತಕೋಣಾಸನ, ಚಕ್ಯಾಸನ, ಪಶ್ಚಿಮೋತ್ತಾಸನ ಮಾಡಿ. ಉಳಿದವರು ನನ್ನ ಜೊತೆಗೆ ಮಂಡೂಕಾಸನ. ಬೆನ್ನು ಹುರಿಗಾಗಿ ಮಕರಾಸನ, ಭುಜಂಗಾಸನ, ಸುಲಭಾಸನ, ಮರ್ಕಟಾಸನ, ಅರ್ಧ ಪವನ್ಮುಕ್ತಾಸನ, ಸೇತುಬಂಧ, ಕಟಿ ಉತ್ಥಾನ, 5-6 ಆಸನ ಹೀಗೇನೆ ಆಗ್ಬಿಡುತ್ತವೆ. ಕೂತ್ಕೊಂಡು ಮತ್ತೆ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ, ಅರ್ಧ ಚಂದ್ರಾಸನ ಮಾಡಿ. ದೇವೃತ ಎಲ್ಲರೂ ಮಾಡಿ. ಬೆನ್ನು ಹುರಿಯ ರೋಗವಿದೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಪೇನ್, ಸ್ಲಿಪ್ ಡಿಸ್ಕ್, ಸಿಯಾಟಿಕಾ. ಬೆನ್ನು ಹುರಿಯ ಅಭ್ಯಾಸ ಮಾಡ್ಕೊಳ್ಳಿ. ಒಬಿಸಿಟಿ ಇದ್ರೆ ಸ್ಥಿತಕೋಣಾಸನ, ಚಕ್ಯಾಸನ ಮಾಡ್ಕೊಳ್ಳಿ. ಉಳಿದವರು ನನ್ನ ಜೊತೆಗೆ ಮಂಡೂಕಾಸನ ಮಾಡಿ. ಒಂದು ಅನುಷ್ಠಾನದಂತೆ ಮಾಡಿ. ಮನಸ್ಸಿನಲ್ಲೇ ಓಂ ಓಂನ ಧ್ಯಾನ. ಯಾವಾಗಾದರೂ ಯೋಗ ಮಾಡುವಾಗ ಯೋಗ, ಅಧ್ಯಾತ್ಮ, ಅಪರಾಪರ ವಿದ್ಯೆಯ ಕ್ಷೇತ್ರವಿರಲಿ, ಆಂತರಿಕ ಜೀವನದ ವಿಷಯ ಇರಲಿ, ಆಧ್ಯಾತ್ಮಿಕ ಜೀವನದ ವಿಷಯವಿರಲಿ, ಇಲ್ಲ ಬೇಸಾಯ, ಬಿಸ್ನೆಸ್, ವ್ಯಾಪಾರ ಇರಲಿ, ಜೊತೆಗೇನೆ 10 ದಿಕ್ಕುಗಳ 10 ವಿಷಯಗಳ 100 ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕು. ಹೀಗೆ ಯೋಗದಲ್ಲೂ ತುಂಬ ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕು. ಯಾರಿಗೆ ಮಂಡೂಕಾಸನ ಆಗುತ್ತೆ ಮಂಡೂಕಾಸನ ಮಾಡಿಕೊಳ್ಳಿ, ಶಶಕಾಸನ ಮಾಡಿ. ಮತ್ತೆ ಇದಕ್ಕೂ ಮುಂದೆ ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಗೋಮುಖಾಸನ ಕೂಡ ಮಾಡಿ. ಗೋಮುಖಾಸನ ಮಾಡಿಸ್ತೇನೆ ಯಾರ ಶರೀರ ಫ್ಲೆಕ್ಸಿಬಲ್ ಇದೆ ಅವರು ಸುಪ್ತ ವಜ್ರಾಸನ, ಸುಪ್ತ ಪದ್ಮಾಸನವನ್ನು ಮಾಡಿ. ಮಾಡುವಾಗ ಯಾವ ವಿಷಯಗಳ ಬಗ್ಗೆ ಗಮನ ಇಡಬೇಕು? ವಿಧಿಪೂರ್ವಕ ಮಾಡಿ, ರೀತಿಪೂರ್ವಕ ಮಾಡಿ, ನೀತಿಪೂರ್ವಕ ಮಾಡಿ, ಪ್ರೀತಿಪೂರ್ವಕ ಮಾಡಿ. ಏಕಾಗ್ರತೆಯಿಂದ, ನಿರಂತರತೆಯಿಂದ, ಸಾತತ್ಯ, ಸಾತ್ವಿಕತೆಯ ಜೊತೆಗೆ ಅಭಯಂ ಸತ್ವ ಸಂಸುದ್ಧಿರ್ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷು ಲೋಲುಪ್ತ್ವಮಾರ್ಧ್ವಂ ह्रीरचापलं तेज क्षमा धृति शौचम अद्रोहनातिमानिता भवन्ति संपदं दैवीं अभिजातस्य भारत. ಯೋಗಸ್ಥರಾಕೊಂಡು ಮಾಡಿ, ಆತ್ಮಸ್ಥರಾಗಿ ಮಾಡಿ, ಸ್ವರೂಪ ಪ್ರತಿಷ್ಠೆಯೊಂದಿಗೆ ಯೋಗ ಮಾಡಿ. ಕರ್ಣಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೌ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಯುಕ್ತೋ ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಮುಕ್ತ ಸಂಗೋ ಅನಹಂವಾದಿ ಧೃತಿ ಉತ್ಸಾಹ ಸಮನ್ವಿತಾಃ ಸಿದ್ಧ ಸಿದ್ಧೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕತೆ ಜೊತೆಗೆ ಮಾಡಿ. ಒಂದು ವೇಳೆ ಆದರೆ ನಿಧಾನವಾಗಿ ಮತ್ತೆ ಗುಣಾತೀತ ಭಾವಾತೀತರಾಗಿ ಮಾಡಿ. ಗುಣಾತೀತರಾಕೊಂಡು ಮತ್ತೆ ಗುಣಾತೀತ ತತ್ವ ಅರ್ಥವಾದರೆ ಆಗ ಸಾತ್ವಿಕತೆ, ಸಾತತ್ಯವೇ ಗುಣಾತೀತ ಭಾವನೆ. ಈ ದೊಡ್ಡ ದೊಡ್ಡ ತತ್ವಗಳು ನಿಮಗೆ ಅರ್ಥವಾಗದಿದ್ರೆ ಗುರು ಮತ್ತೆ ಭಗವಂತರು ನಿಮಗೆ ಅರ್ಥವಾಗ್ತಾರಲ್ಲ. ಅಂದರೆ ಗುರು ಮತ್ತೆ ಭಗವಂತರ ಎದುರಿನಲ್ಲೇ ಸಮ್ಮುಖರಾಕೊಂಡು ಗುರುವಿನ ಜೊತೆಗೆ ಏಕಾತ್ಮರಾಕೊಂಡು ಯೋಗ ಮಾಡಿ. ನಾನು ದಿನಾಲೂ ಹೇಳ್ತೀನಿ, ನಾನು ನಿಮಗೆ ಇಲ್ಲಿ 100 ಪ್ರಕಾರದ ಔಷಧಿ ನೀಡ್ತೀನಿ. ಕೊನೆಯಲ್ಲಿ 2 ವಿಷಯ ಖಂಡಿತ ಹೇಳ್ತೀನಿ. ಗುರುವಿನ ಆಶ್ರಯ ಮತ್ತೆ ಭಗವಂತನ ಆಶ್ರಯ, ಭಗವಂತನ ಶರಣಾಗತಿ, ಭಗವಂತನ ಹೆಸರು ಎಲ್ಲಕ್ಕಿಂತ ದೊಡ್ಡ ಔಷಧಿ.
ಮತ್ತಿದನ್ನು ತುಂಬ ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಮೋಸ, ಆಡಂಬರ, ಅಂಧವಿಶ್ವಾಸ ಇಲ್ಲ. ದಿಸ್ ಈಸ್ ನಾಟ್ ಓನ್ಲಿ ಬ್ಲೈಂಡ್ ಫೇತ್. ನಿಜವಾಗಿ ದಿಸ್ ಇಸ್ 100% ಲಾಜಿಕಲ್ ಆ್ಯಂಡ್ ಸೈಂಟಿಫಿಕ್. ಇವಾಗಂತೂ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನರ ರೋಗ ಹೋಗಲಾಡಿಸಿದ್ದೀನಿ. ನಾನು ದೇಶ, ಜಗತ್ತಿನಲ್ಲಿ ಸುಮಾರು 25 ಲಕ್ಷ ಕಿಲೋಮೀಟರ್ ಸುತ್ತಾಡಿದ್ದೀನಿ. 10 ಕೋಟಿಗಿಂತ ಹೆಚ್ಚು ಜನರಿಗೆ ಯೋಗ ಕಲಿಸಿದ್ದೀನಿ. ಕೋಟಿಗಟ್ಟಲೆ ಜನರ BP, ಶುಗರ್, ಥೈರಾಯ್ಡ್, ಆಸ್ತಮಾ, ಆರ್ಥರೈಟಿಸ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಹೋಗಲಾಡಿಸಿದ್ದೀನಿ. ರೋಗಗಳ ಜೊತೆಗೆ ಅವರ ನಶೆಯನ್ನು ಹೋಗಲಾಡಿಸಿದ್ದೀನಿ. ಬೀಡಿ, ಸಿಗರೆಟ್, ಶರಾಬು. ಕೋಟಿಗಟ್ಟಲೆ ಜನರು ನನ್ನ ಹೇಳಿಕೆ ಪ್ರಕಾರ ಮಾಂಸ ತಿನ್ನುವುದನ್ನು ಬಿಟ್ಟಿದ್ದಾರೆ. ಕೋಟಿಗಟ್ಟಲೆ ಜನರು ನನ್ನ ಹೇಳಿಕೆ ಪ್ರಕಾರ ಬೆಳಗ್ಗಿನ ನಿದ್ದೆಯನ್ನೇ ಬಿಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಹೆಚ್ಚೊತ್ತು ಮಲಗೋದು ಕೂಡ ಒಂದು ರೋಗನೇ. ಕೆಲವರು ಅಂತಾರೆ ಬೆಳಿಗ್ಗೆ ನಮ್ಮನ್ನು ಎಬ್ಬಿಸಬೇಡಿ. ಮನೆಯಲ್ಲಿ ಹಲವು ಬಾರಿ ಜನ ಹೇಳ್ತಾರೆ ಬೆಳಗ್ಗೆ ಬೇಗ ಎದ್ರೆ 5,000 ಇನಾಮ್ ಕೊಡ್ತೀನಿ ಅಂತ. ಅಂತಾರೆ 50,000 ಬೇಕು ಬೆಳಗ್ಗೆ ಎದ್ದೇಳಲಿಕ್ಕೆಲ್ಲ. ಮತ್ತೆ ನಾನು ಬೆಳಗ್ಗೆ ಕೋಟಿಗಟ್ಟಲೆ ಜನರನ್ನ ಎದ್ದೇಳಿಸಿದ್ದೆ. ಮಾಡಿ, ವಕ್ರಾಸನ ಮಾಡಿ. ಅರ್ಧ ಮತ್ಸ್ಯೇಂದ್ರಾಸನ ಇಲ್ಲ ವಕ್ರಾಸನ ಮಾಡಿ. ಈಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡು ಮಗ. ದೇವಪೂರ್ಣ ಮತ್ತೆ ಮಂಡೂಕಾಸನ, ಯೋಗ ಮುದ್ರಾಸನ, ದೇವ್ರತ ನೀನ್ ಮಾಡು. ಹೇಗೆ ಪೂಜ್ಯ ಸ್ವಾಮಿ ಆರ್ಯ ದೇವ್ಜಿ ಮತ್ತೆ ಪೂಜ್ಯ ಸ್ವಾಮಿ ಆನಂದ ದೇವ್ಜಿ ಇಂಥ ಸನ್ಯಾಸಿಯವರನ್ನು ನಾವು ಯೋಗದಲ್ಲಿ, ಯೋಗ ವಿದ್ಯೆಯಲ್ಲಿ, ಯೋಗ ಪರಂಪರೆ, ಗುರು ಪರಂಪರೆ, ಋಷಿ ಪರಂಪರೆ, ವೇದ ಪರಂಪರೆ, ಸನಾತನ ಪರಂಪರೆಯಲ್ಲಿ ದೀಕ್ಷಿತಗೊಳಿಸಿದ್ದೇವೆ. ಹೀಗೇನೆ ಈ ಶ್ರದ್ಧಾಮಯಿ ತಂಗಿಯರನ್ನ, ಹೆಣ್ಮಕ್ಕಳನ್ನ ಕೂಡ ನಮ್ಮ ಈ ಯೋಗ ವಿದ್ಯೆಯಲ್ಲಿ, ವೇದ ವಿದ್ಯೆಯಲ್ಲಿ, ಋಷಿ ಪರಂಪರೆ, ಸನಾತನ ಪರಂಪರೆಯಲ್ಲಿ ದೀಕ್ಷಿತಗೊಳಿಸಿದ್ದೇವೆ. ಮತ್ತು ಸಂಕಲ್ಪ ಒಂದೇ ಆಗಿದೆ. ಅರ್ಧ ಮತ್ಸ್ಯೇಂದ್ರಾಸನ ವಕ್ರಾಸನ ಮಾಡ್ಕೊಳ್ಳಿ. ಕೋಟಿಗಟ್ಟಲೆ ಜನರಿಗೆ ಅಣ್ಣ ತಂಗಿಯರು ಯೋಗದೊಂದಿಗೆ ಸೇರ್ಕೋಬೇಕು. ನಾನು ಹೇಳ್ತಿದ್ದೆ ಹೀಗೇನೆ ಸ್ವತಃ ಯೋಗದೊಂದಿಗೆ ಸೇರ್ಕೊಳ್ಳಿ. ಎಲ್ಲರನ್ನ ಯೋಗಕ್ಕೆ ಸೇರಿಸಿ ಲಯದ ಜೊತೆಗೆ ನನ್ನೊಂದಿಗೆ ನಿರಂತರ ಮಾಡ್ತಾ ಇರಿ. ಏಕಾತ್ಮ ಭಾವನೆಯಿಂದ ಯೋಗದಲ್ಲಿ ಮುಳುಗ್ಬಿಡಿ. ಇದನ್ನೆಲ್ಲ ಮಾಡ್ತಾ ಮಾಡಿಸ್ತಾ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನೇನು ನಿಮಗೆ ಹೇಳ್ತೀನಿ ಆ ವಿಷಯಗಳನ್ನು ಜನರು ಒಪ್ಪೋಕೆ ಶುರು ಮಾಡಿಬಿಟ್ರೆ ಒಪ್ತಾರೆ. ಆದರೆ ಅವರದೇ ಲೆಕ್ಕಾಚಾರ ಇರುತ್ತೆ. ಲೆಕ್ಕಾಚಾರ ಮಾಡೋಕೆ ಕೂಡ ಅವರಿಗೆ ಬರಲ್ಲ. ಇಷ್ಟೇ ಮಾಡ್ತೇವೆ, ಇಷ್ಟೊಂದು ನಮ್ಮಿಂದ ಆಗ್ಲಿಕ್ಕಿಲ್ಲ. ಎಲ್ಲರೂ ಮಾಡಿ, ಗೋಮುಖಾಸನ ಮಾಡಿ. ಗೋಮುಖಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ ಯಾರಿಂದ ಎಷ್ಟು ಆಗತ್ತೆ ಮಾಡಿ. ನಿಮ್ಮ ಅಭ್ಯಾಸವನ್ನ ಮಾಡಿ. ಮುದ್ರೆ ಜೊತೆಗೆ ಮಾಡಿ, ಬಂಧ ಧ್ಯಾನದ ಜೊತೆಗೆ ಮಾಡಿ, ಭಜನೆ ಜೊತೆಗೆ ಮಾಡಿ, ಏಕಾಗ್ರತೆ, ಪ್ರಸನ್ನತೆ, ನಿರಂತರತೆಯೊಂದಿಗೆ ಮಾಡಿ. ನೀವು ಹೀಗೆ ಮಾಡುವಾಗ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್, ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್ and ultimately achievement of life divine. These are the scientific benefits of yoga, universal benefits of yoga. When we are doing yoga properly, then we are achieving the complete expression, complete balance, complete rejuvenation, complete divine transformation, and ultimately
We are getting divine life, life divine. ದೇವತ್ವದ ಋಷಿತ್ವದ ಪ್ರಾಪ್ತಿ. ಇವತ್ತು ಒಂದು ವಾಕ್ಯ ನನ್ನ ಜೊತೆಗೆ ಹೇಳಿ. ಆಹಾರದ ಹೇಳಿ, ಜೋರಾಗಿ ಹೇಳಿ. ಆಹಾರದ ಸೂಕ್ಷ್ಮ ಘಟಕಗಳ ಕೊರತೆಯಿಂದ, ಕುಪೋಷಣೆಯಿಂದ ಎಲ್ಲ ರೋಗಗಳು ಉಂಟಾಗುತ್ತವೆ. ವಿಚಾರದ, ಸಂವೇದನೆಗಳ, ಭಾವನೆಗಳ ಸೂಕ್ಷ್ಮ ಘಟಕಗಳ ಕೊರತೆಯಿಂದ ನಾವು ಜೀವನದಲ್ಲಿ ದುಃಖಿತರಾಗ್ತೀವಿ. ನಿಮ್ಮ ದುಃಖಕ್ಕೆ ಹಣಕಾಸೇ ಅಲ್ಲ. ನಿಮ್ಮ ದುಃಖಗಳಿಗೆ ಕಾರಣ ಪತಿ ಪತ್ನಿ ಅಲ್ಲ, ಪರಿವಾರ ಮತ್ತೆ ಮಕ್ಕಳಲ್ಲ, ಬಿಸ್ನೆಸ್ ವ್ಯಾಪಾರವಂತೂ ಅಲ್ವೇ ಅಲ್ಲ. ನಿಮ್ಮ ದುಃಖಗಳಿಗೆ ಕಾರಣ ಈ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ಮ ದುಃಖಗಳಿಗೆ ಕಾರಣ ಸಂಸಾರದಲ್ಲಿರುವ ಎಲ್ಲ ರೋಗಗಳು ಮತ್ತೆ ಸಂಸಾರದ ಸಂಘರ್ಷ, ಆಹ್ವಾನಗಳು, ಚಾಲೆಂಜಸ್. ನಾವು ಯಾವುದನ್ನ ಪ್ರಾಬ್ಲಮ್ಸ್ ಅಂತೀವಿ. ನೀವು ನಿಜವಾಗಿ ಮೆದುಳನ್ನ ಸರಿಪಡಿಸಿಕೊಳ್ಳಿ, ನಿಮ್ಮ ಡೈರೆಕ್ಷನ್ ಸರಿಪಡಿಸಿಕೊಳ್ಳಿ, ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ದೃಷ್ಟಿ ಸರಿಪಡಿಸಿಕೊಳ್ಳಿ. ಪ್ರಾಬ್ಲಮ್ಸ್ ನಿಮಗೆ ನೋವು ಕೊಡೋದಿಲ್ಲ. ಚಾಲೆಂಜಸ್, ಕ್ರೈಸಿಸ್, ಲಾಸಸ್, ಎಲ್ಲ ಪ್ರಕಾರದ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ. ಯಾಕೆ ನೀವು ದುಃಖಿತರಾಗಿದ್ದೀರಾ? ಕೆಲವರು ಪತಿಯ ಕಾರಣದಿಂದ, ಪತ್ನಿಯ ಕಾರಣದಿಂದ, ಮಕ್ಕಳ ಕಾರಣದಿಂದ, ತಂದೆ ತಾಯಿಯ ಕಾರಣದಿಂದ, ತಂದೆ ತಾಯಂದಿರು ಹೆಚ್ಚಾಗಿ ಮಕ್ಕಳ ಕಾರಣದಿಂದ, ಹಲವಾರು ಗುರುಗಳು ತಮ್ಮ ಶಿಷ್ಯರ ಕಾರಣದಿಂದಾಗಿ, ಕೆಲವು ಗುರುಗಳು ತಮ್ಮ ಶಿಷ್ಯರ ಕಾರಣದಿಂದಾಗಿ, ಮತ್ತೆ ಹಲವಾರು ಶಿಷ್ಯರು ಅವರು ತಮ್ಮ ಗುರುಗಳಿಂದಾಗಿ ದುಃಖಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾದ ರೀಸನಿಂಗ್ ಅಲ್ಲ. ನಮ್ಮ ದುಃಖಗಳಿಗೆ ಯಾವಾಗಲೂ ನಾವೇ ಕಾರಣರು. ಯಾರಾದರೂ ನನ್ನನ್ನು ದುಃಖಿತನಾಗಿ ಮಾಡಿ ತೋರಿಸಿ. ನಿಮ್ಗಂತೂ 2-3 ಮಕ್ಕಳೇ ಇರಬಹುದು. ನನಗೆ ಸಾವಿರಾರು ಮಕ್ಕಳಿದ್ದಾರೆ, ಸಾವಿರಾರು ಹೆಣ್ಮಕ್ಳಿದ್ದಾರೆ, ಸನ್ಯಾಸಿಗಳು ಕೂಡ, ಬ್ರಹ್ಮಚಾರಿ ಆಚಾರ್ಯಗಳು ಕೂಡ. ಇಲ್ಲಿ ಕೆಲವರು ಮಾತ್ರ ನನ್ನ ಜೊತೆಗೆ ಇರ್ತಾರೆ, ನನ್ನ ಹತ್ತಿರದ ಸಂಪರ್ಕದಲ್ಲಿ. ನನ್ನ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಆತ್ಮಜರಿದ್ದಾರೆ. ಅವರು ನನ್ನ ತಂದೆ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ, ಸಹಯಾತ್ರೆ ರೂಪದಲ್ಲಿ, ಹೀಗೆ ನನ್ನ ಕೋಟಿಗಟ್ಟಲೆ ಜನ ಇದ್ದಾರೆ. ಆದರೂ ನಾನು ದುಃಖಿತನಾಗಿಲ್ಲ. ಅಂದ್ರೆ ಇದರ ಅರ್ಥ ಪರಿವಾರ ನಮ್ಮ ದುಃಖಕ್ಕೆ ಕಾರಣ ಅಲ್ಲ. ಕೆಲವರು ಕೆಲಸದಿಂದ ದುಃಖಿಯಾಗಿದ್ದಾರೆ. ನೀವು 2-3 ಕೆಲಸ ಮಾಡ್ತಾ ಇರಬಹುದು, ನಾನು ಸಾವಿರಾರು ಕೆಲಸ ಮಾಡ್ತೀನಿ. ಹೆಲ್ತ್, ಎಜುಕೇಶನ್, ರಿಸರ್ಚ್, ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ಲೂ ಸಖತ್ತಾಗಿ ಇಂಡಸ್ಟ್ರಿಯಲ್ಲೂ ಭಾರತದ ಪ್ರಧಾನಮಂತ್ರಿ ಪ್ರತಿ ತಿಂಗಳು ಕಡಿಮೆ ಅಂದ್ರೆ 1-2 ಬಾರಿ ಆತ್ಮನಿರ್ಭರ, ಸ್ವಾವಲಂಬಿ ಭಾರತದ ಬಗ್ಗೆ ಮಾತನಾಡ್ತಾರೆ. ಆತ್ಮನಿರ್ಭರ ಭಾರತದ ಎಲ್ಲಕ್ಕಿಂತ ದೊಡ್ಡ ಪ್ರೇರಣೆ ಪತಂಜಲಿ. ಈಗ ಪತಂಜಲಿಯ ಅರ್ಥ ರಾ ಮಟೀರಿಯಲ್ ಪ್ರೊಕ್ಯೂರ್ಮೆಂಟ್. ಮತ್ತೆ ಅದರಲ್ಲೂ ಕಡಿಮೆ ಅಂದ್ರೆ ಹೆಚ್ಚಿನ ಇಂಡಸ್ಟ್ರೀಸ್ನಲ್ಲಿ 5-6 ರಾ ಮಟೀರಿಯಲ್ಸ್ ಮಾತ್ರ ಇರುತ್ತವೆ. ಮೊಬೈಲ್ ತಯಾರಿಸಿ, ಕಾರ್ ತಯಾರಿಸಿ, ಬೇಕಿದ್ರೆ ವಿಮಾನ 10-20ಕ್ಕಿಂತ ಹೆಚ್ಚಾಗಲ್ಲ, 100ಕ್ಕಿಂತ ಹೆಚ್ಚು ಆಗುವುದೇ ಇಲ್ಲ. ನಾವು 10,000ಕ್ಕಿಂತಲೂ ಹೆಚ್ಚು ಗಿಡಮೂಲಿಕೆಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ಮಾಡುವವರಿದ್ದಾರೆ, ಆದರೆ ಅವರಿಗೆ ಡೈರೆಕ್ಷನ್ ಎಲ್ಲಿಂದ ಸಿಗುತ್ತೆ? ಅವರ SOP ಎಲ್ಲಿಂದ ಆಗುತ್ತೆ? ಅದನ್ನ ಎಲ್ಲಿಂದ ಡೈರೆಕ್ಟ್ ಮಾಡಲಾಗುತ್ತೆ? ಎಲ್ಲಿಂದ ಆ ದೃಷ್ಟಿ ಸಿಗುತ್ತೆ? ದೃಷ್ಟಿ ಸಿಗುತ್ತೆ ಸ್ವಾಮಿ ರಾಮದೇವರಿಂದ, ಪೂಜ್ಯ ಆಚಾರ್ಯ ಬಾಲಕೃಷ್ಣರಿಂದ. ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ದೊಡ್ಡ ಟೀಮ್ ಇದೆ. ಅವರ ಕೆಳಗೆ ಭರತ್ ಅವರಿದ್ದಾರೆ, ಪೂರ್ತಿ ಶೃಂಖಲೆ ಇದೆ.
ಒಬ್ಬೊಬ್ಬ ವ್ಯಕ್ತಿ ಬೇರೆ ಬೇರೆ ಕಾರ್ಯವನ್ನ ನೋಡ್ಕೋತಾರೆ. ಆದ್ರೆ ಈ ಲಕ್ಷಗಟ್ಟಲೆ ಜನರನ್ನ ಒಂದು ಲೈನ್ ಅಲ್ಲಿ ನಡೆಸೋದು ಮನೇಲಿ ಯಾರು ಕಂಟ್ರೋಲ್ ಅಲ್ಲೇ ಇರೋಲ್ಲ. ಮಗ ಒಂದ್ ದಿಕ್ಕಿನಲ್ಲಿ ಹೋಗ್ತಾನೆ, ಮಗಳು ಇನ್ನೊಂದ್ ದಿಕ್ಕಲ್ಲಿ, ತಂದೆ ಎಲ್ಲೋ, ತಾಯಿ ಅವರ ಹಿಂದೆ ಹಿಂದೆ. ನಿಮ್ ಹಿಂದೆ ಯಾಕೆ? ನಾನ್ ಬೇಕಾದಾಗಿ ಮಾಡ್ತೀನಿ ಅಂದ್ರೆ ಪರಿವಾರದ 10 ಜನ 10 ದಿಕ್ಕುಗಳಲ್ಲಿ ಓಡ್ತಾ ಇರ್ತಾರೆ. ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇದುವೇ ಡಿವೈನ್ ಡೈರೆಕ್ಷನ್, ಇದುವೇ ದಿವ್ಯ ದೃಷ್ಟಿ.